1,75,000 ನಿಮ್ಗೆ 2011 ಮಾಡಲ್ ಆಟೋ ಕೊಡ್ತೀನಿ ಸರ್. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ಇಡೀ ಮಾರ್ಕೆಟ್ ಅಲ್ಲಿ 2011 ಮಾಡಲು 1,75,000 ಈ ತರ ಕಂಡೀಷನ್ ಗಾಡಿ ಯಾರು ಕೊಡಲ್ಲ ಸರ್. ಜೆಡ್ ಇದು ಟಾಪ್ ಅಂಡ್ ವೆಹಿಕಲ್ ಇದು ಗಾಡಿ 1,10,000 ರನ್ ಆಗಿದೆ. ಗಾಡಿ ಬಹಳ ಚೆನ್ನಾಗಿದೆ ಸರ್. ಇದನ್ನ 5,25,000 ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ರೌಂಡ್ ಫಿಗರ್ 5 ಲಕ್ಷ ಖಂಡಿತ ಸರ್. ಇನ್ನೊಂದು 5,000 ಕಮ್ಮಿ ಮಾಡ್ಕೊಡ್ತೀನಿ, 4,95,000 ಕೊಡ್ತೀನಿ ಸರ್. ಇನ್ನೂ ಬಹಳ ಮೈಲೇಜ್ ಗಾಡಿ ಸರ್ ಇದು. ಯಾರನ್ನ ಲೋ ಪ್ರೊಪಲ್ ಮನೆಯವ್ರಿಗೆ ಯೂಸ್ ಮಾಡಬಹುದು. ಇದು ಗಾಡಿ ಬಹಳ ಚೆನ್ನಾಗಿದೆ, ಆಲ್ಟೋಗಿಂತ ಬಹಳ ಚೆನ್ನಾಗಿದೆ ಸರ್. ಇದು ಒಳಗಡೆ ನೋಡ್ಬೋದು, ನೀವು ಇಂಟರ್ವ್ಯೂ ನೋಡ್ಬೋದು, ಬಹಳ ಚೆನ್ನಾಗಿದೆ. ಎಸಿ 4 ಸ್ಟೀರಿಂಗ್ 4 ವಿಂಡೋ ಬರುತ್ತೆ ವೆಹಿಕಲ್ ಇದು ಸರ್. ಇದು 2015 ಮಾಡಲು ಬರೀ 40,000 ಓಡಿದೆ ಸರ್ ಇದು. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 3 ಲಕ್ಷ ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ 275 ಮಾಡ್ಕೊಡ್ತೀನಿ ಸರ್. ಬರೀ 2,75,000 ಸರ್. ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ 275 ಮಾಡ್ಕೊಡ್ತೀನಿ, ವಿತ್ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀನಿ. ಲೊಕೇಶನ್ ಗೆ ಬಂದ್ರೆ ಇನ್ನೂ ಏನಾದ್ರು ಆ ಕಡೆ 5,000 ಕಮ್ಮಿ ಮಾಡ್ಕೊಡ್ತೀನಿ, ಬರೋ ಕೇಳಿ ಸರ್. ಸರ್ ನಮ್ಮ ಹತ್ರ ಎಕ್ಸ್ಚೇಂಜ್ ಫ್ರೆಂಡ್ ನೋಡ್ಬೋದು ನೀವು, 2 ಗಾಡಿ ಇದೆ ಸದ್ಯಕ್ಕೆ. 2 ಗಾಡಿ ಸ್ಟಾಕ್ ಇದೆ ಸರ್. ಈಗ 2017 ಮಾಡಲು W6 ಸರ್. ಇದು 91,000 ಓಡಿದೆ. ಗಾಡಿ ಬಹಳ ಚೆನ್ನಾಗಿದೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು. ಇದು 8.5 ಕೊಟ್ಟು ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 7,80,000 ಮಾಡ್ಕೊಡ್ತೀನಿ ಸರ್. ವಿಶೇಷ ಏನಂದ್ರೆ ನಿಮ್ಗೆ ಇದು ಮೈಸೂರು ಮಹಾರಾಜ ನಂಬರ್ ಸರ್. ಈ ಗಾಡಿ ನಂಬರ್ ಇದೆ ಗಾಡಿ ಇರೋದು. ಮೈಸೂರು ಮಹಾರಾಜ ಇದೇ ನಂಬರ್ ಇದೆ ಸರ್ ಗಾಡಿಗಳಲ್ಲಿ. ಓಮಿನಿ ಹತ್ರ 8 ಗಾಡಿ ಇದೆ ಸರ್ ಟೋಟಲ್. ಬರೀ ಓಮಿನಿ 8 ಗಾಡಿ ಇದೆ ಹತ್ರ. 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಗಾಡಿ 52,000 ರನ್ ಆಗಿದೆ. 8 ಸೀಟರ್ ವೆಹಿಕಲ್ ಇದು. ಗಾಡಿ ಬಹಳ ಚೆನ್ನಾಗಿದೆ. ಇದು 3,30,000 ಹೇಳ್ತೀನಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸ್ವಲ್ಪ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್ ಇದು. ಗಾಡಿ 61,000 ರನ್ ಆಗಿದೆ. ಇದು 2 ಲಕ್ಷ ಹೇಳ್ತೀನಿ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಆಗಿದೆ ಸರ್. ಇದು ಗಾಡಿ ಬಂದು ನಿಮ್ಗೆ 72,000 ರನ್ ಆಗಿದೆ. ಗಾಡಿ ಬಹಳ ಚೆನ್ನಾಗಿದೆ, ಹೊಸ ಟೈರ್ಸ್ ಇದೆ. ಗಾಡಿ ಬಹಳ ಚೆನ್ನಾಗಿದೆ. 5,85,000 ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ 5,40,000 ಕೊಡ್ತೀನಿ ಸರ್. ಬರೀ 1,25,000 ಜೆನ್ನು ಸಿಗುತ್ತೆ ನಿಮ್ಗೆ ಡಿಮ್ಯಾಂಡ್. ಗಾಡಿ ಬಹಳ ಚೆನ್ನಾಗಿದೆ, ವೈಟ್ ಕಲರ್ ಗಾಡಿ. ಗಾಡಿ ಬಹಳ ಚೆನ್ನಾಗಿದೆ. 125 ಎಫ್ಸಿ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ. 72,000 ರನ್ ಆಗಿದೆ. ಜೆಡ್ಡಿ ಸರ್. ಇದು ಟಾಪ್ ಅಂಡ್ ವೆಹಿಕಲ್ ಇದು. ಗಾಡಿ ಬಹಳ ಚೆನ್ನಾಗಿದೆ. ಡೀಸೆಲ್ ಡೀಸೆಲ್ ವೇರಿಯಂಟ್ ಸರ್. ಜೆಡ್ಡಿ ಇದು ಟಾಪ್ ಅಂಡ್ ವೆಹಿಕಲ್ ಇದು. ಕಸ್ಟಮರ್ 4,35,000 ಕೊಟ್ಟು ಮಾಡಿದ್ರೆ ಸರ್. ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಇನ್ನೂ ಸ್ವಲ್ಪ 2013 ಮಾಡಲು ಸಿಂಗಲ್ ಓನರ್ VXA ವೆಹಿಕಲ್ ಸರ್. ಇದು ಗಾಡಿ ಬಂದು ನಿಮ್ಗೆ 69,000 ರನ್ ಆಗಿದೆ. ಇದು 3,90,000 ಕೊಟ್ಟು ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ ಒಂದು 375 ಮಾಡ್ಕೊಡ್ತೀನಿ ಸರ್. 86,000 ರನ್ ಆಗಿದೆ. W8 ವೆಹಿಕಲ್ ಸರ್. ಟಾಪ್ ಅಂಡ್ ವೆಹಿಕಲ್ ಇದು ಸರ್. ಇದು 5,85,000 ಕೊಟ್ಟು ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 5,40,000 ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರೋದು 5,40,000 ಫೈನಲ್. ಖಂಡಿತ ಫೈನಲ್ ಮಾಡ್ಕೊಡ್ತೀನಿ ಸರ್. 5,40,000 ಗೆ ನಿಮ್ಗೆ XV ಸಿಗ್ತೈತೆ ಮಾರ್ಕೆಟ್ ಅಲ್ಲಿ. ಖಂಡಿತ ಸಿಗಲ್ಲ ಸರ್. ಖಂಡಿತ ಒಳ್ಳೆ ಗಾಡಿ ಇದೆ, ಬಂದು ತಗೊಂಡೋಗಿ ಸರ್. ನಮ್ಮ ಹತ್ರ ಇರೋ ಗಾಡಿಗಳು ಇದೆ. ನಿಮ್ಗಿಲ್ಲ ನಾನು ಬೇರೆ ಕಡೆ ಹತ್ರ ಗಾಡಿ ಆಲ್ಟರ್ ಗಾಡಿಗಳಿದೆ ಸರ್. ಇನ್ನ ತರಿಸಿ ನಾನು ವೆಹಿಕಲ್ ತೋರಿಸ್ಕೊಡ್ತೀನಿ. ನಮ್ಮ ಹತ್ರ ಬನ್ನಿ ಸರ್. ಒಂದ್ಸತಿ ವಿಸಿಟ್ ಮಾಡಿ, ಧರ್ಮಸ್ಥಳ ಕಾರ್ಗೆ ಒಂದ್ಸತಿ ವಿಸಿಟ್ ಮಾಡಿ ನೀವು ನೋಡಿ ಸರ್. ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾಡ್ಕೊಡ್ತೀನಿ ಸರ್. ನಮಗೆ ಸಿವಿಲ್ ಇಲ್ಲ ಅಂದ್ರೆ ನಾನು ಲೋನ್ ಮಾಡ್ಕೊಡ್ತೀನಿ, ಸೇಟು ಫೈನಾನ್ಸ್ ಮಾಡ್ಕೊಡ್ತೀನಿ. ಸಿವಿಲ್ ಇದ್ರೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಸರ್. ಬನ್ನಿ ನೀವು ಒಂದ್ಸತಿ ಧರ್ಮಸ್ಥಳ ಕಾರ್ಗೆ ಬಂದು ವಿಸಿಟ್ ಮಾಡಿ ಸರ್. ಯಾರೋ ಲೋ ಬಜೆಟ್ ವೆಹಿಕಲ್ ಹುಡುಕ್ತಾರೆ ಸರ್. ನೋಡಿ ಇದು ಮನೆಗೆ ಯಾರನ್ನ ಲೋ ಬಜೆಟ್ ಅಲ್ಲಿ ಸರ್ ಒಂದು 2 ವೀಲರ್ ಬರಲ್ಲ ಸರ್. 2 ವೀಲರ್ ಪ್ರೈಸ್ ಒಂದು ಕಾರ್ ಕೊಡ್ತೀನಿ ನಾನು. ಮನೇಲಿ ನೆನೆಯಂಗಿಲ್ಲ, ಗಾಡಿಲಿ ಒಣಗಂಗಿಲ್ಲ ಸರ್. ಆರಾಮ ಕಾರಲ್ಲಿ ಓಡಾಡಬಹುದು. 1,20,000ಕ್ಕೆ 2004 ಮಾಡಲು ಸ್ಯಾಂಟ್ರೋ ಕೊಡ್ತೀನಿ ಸರ್ ನಾನು. 2000 ಮಾಡಲು ಸ್ಯಾಂಟ್ರೋ ಸರ್. ಇದು ಯಾರೋ ಇನ್ನ ಅದಕ್ಕಿಂತ ಲೋ ಬಜೆಟ್ ಹುಡುಕ್ತಾರೆ ಒಂದು ಗಾಡಿ ಇದೆ ಸರ್. 70,000ಗೆ ಸ್ಯಾಂಟ್ರೋ ಕೊಡ್ತೀನಿ ಸರ್. 2000 ಮಾಡಲು ಗಾಡಿ ಬಹಳ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಸರ್. ಇದು ಗಾಡಿ ಬಂದು ನಿಮ್ಗೆ 76,000 ಓಡಿದೆ. 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದನ್ನ ನಾವು ಒಂದು 3,90,000 ಕೊಟ್ಟು ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದು ಯಾರಿಗಾನ ಒಂದು 3,60,000. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಒಂದು ಹೊಸ ಶೋರೂಮ್ ಹತ್ರ ಇದೀವಿ. ಸೊ ಹೊಸದಲ್ಲ, ಆಲ್ರೆಡಿ ಎಷ್ಟೊಂದು ದಿವಸ ಇದೆ. ಬಟ್ ನಾವು ಈ ಲೊಕೇಶನ್ ಅಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಇವ್ರ ಹತ್ರ ಕೂಡ ಹತ್ರ ನಿಮ್ಗೆ 40 to 50 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ. ಒಂದು ಲೋ ಬಜೆಟ್ ಅಲ್ಲೂ ಸಿಗುತ್ತೆ, ಹೈ ಬಜೆಟ್ ಅಲ್ಲೂ ಸಿಗುತ್ತೆ. ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದ್ದಾರೆ. ಧನಂಜಯ ಸರ್ಗೆ ವೆಲ್ಕಮ್ ಸರ್. ಆರಾಮಿದ್ದೀರಾ? ಆರಾಮ್ ಸರ್. ಆಲ್ರೆಡಿ ಒಂದ್ 2-3 ಸಲ ಬಂದು ಹೋಗಿದ್ದೆ, ಸರ್ ಸಿಕ್ಕಿರ್ಲಿಲ್ಲ. ಸೊ ಈ ಸಲ ಫಸ್ಟ್ ಟೈಮ್ ಬಂದ್ಬಿಟ್ಟು ಧರ್ಮಸ್ಥಳ ಕಾರ್ಸ್ ಹತ್ರ ವಿಡಿಯೋ ಮಾಡ್ತಿರೋದು. ಸರ್ ಧರ್ಮಸ್ಥಳ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಕಾರ್ಸ್ ಇದೆ ಸರ್? ನಮ್ಮ ಹತ್ರ ಕಮ್ಮಿ ಒಂದು 50-60 ವೆಹಿಕಲ್ ಸ್ಟಾಕ್ ಇದೆ ಈಗ. ನಮ್ಮ ಹತ್ರ ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಬೇರೆ ಕಡೆ ಆಲ್ಟೋ ಗಾಡಿಗಳಿದೆ. ನಮ್ಮ ಹತ್ರ ಲೋ ಬಜೆಟ್ ಇಂದ ಈ ಬಜೆಟ್ ವರೆಗೂ ಗಾಡಿಗಳಿದೆ. ಎಲ್ಲಾ ತರ ವೆಹಿಕಲ್ ನಿಮ್ಗೆ ಮಾರುತಿ ಆಗ್ಲಿ, ಒಂದೇ ಆಗ್ಲಿ, ಎಲ್ಲಾ ತರ ವೆಹಿಕಲ್ ನಮ್ಮಲ್ಲಿ ಎಲಿಬಿಲಿಟಿ ಇದೆ. ಎಲ್ಲ ಒಳ್ಳೊಳ್ಳೆ ವೆಹಿಕಲ್ ಇದೆ ನಮ್ಮ ಹತ್ರ. ಲೋ ಬಜೆಟ್ ಇಂದ ಈ ಬಜೆಟ್ ಗಾಡಿಗಳಿದೆ. ನೀವು ಒಂದ್ಸತಿ ಧರ್ಮಸ್ಥಳ ಕಾರ್ ಬಂದು ವಿಸಿಟ್. ಇದು ಬಂದ್ಬಿಟ್ಟು ಈಸಿ ಲೊಕೇಶನ್, ಮಾಗಡಿ ರೋಡ್, ಡಿ ಮಾರ್ಟ್ ಹತ್ರ ಬಂದ್ರೆ ನೀವು ಆರಾಮಾಗಿ ವಾಕಬಲ್ ಡಿಸ್ಟೆನ್ಸ್. ಖಂಡಿತ ಸರ್. ಅಲ್ಲಿಂದ ಒಂದು 100 ಮೀಟರ್ ಆಗ್ತದೆ. 100 ಮೀಟರ್ ಮುಂದೆ ಬಂದು ರೈಟ್ ಸೈಡ್ ಅಲ್ಲಿ ಒಂದು ಸಿಗ್ನಲ್ ಇದೆ. ಸಿಗ್ನಲ್ ರೈಟ್ ತಗೊಂಡ್ರೆ ನಿಮ್ಗೆ ಅಲ್ಲಿ ನಿಯರ್ ಕಾಣುತ್ತೆ ಸರ್, ಧರ್ಮಸ್ಥಳ ಕಾರ್ಸ್ ಅಂತ ಇಲ್ಲ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸೊ ವಿಡಿಯೋ ಪೂರ್ತಿ ನಾನು ನೋಡಿ ನಿಮ್ಗೆ ಒಂದು ಒಳ್ಳೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸರ್ ನಿಮ್ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಮಾಡ್ಲು ಯಾವ್ದು ಸ್ಟಾರ್ಟ್ ಆಗುತ್ತೆ ಪ್ರೈಸ್?
ಸರ್ ನಮ್ಮಲ್ಲಿ ನಿಮ್ಗೆ 2005 ಇಂದ ಹಿಡಿದು ಎಬೋ 2025 ವರೆಗೂ ಇದೆ ವೆಹಿಕಲ್ಗಳು. ಓಕೆ ನಮ್ಮ ಹತ್ರ 1 ಲಕ್ಷ ಬಜೆಟ್ ಇಂದ ಸ್ಟಾರ್ಟ್ ಆದ್ರೆ 20 ಲಕ್ಷವರೆಗೂ ವೆಹಿಕಲ್ಗಳು ಇದೆ. ಆಮೇಲೆ ಎಲ್ಲಾ ತರ ವೆಹಿಕಲ್ಗಳು ನಾನು ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಇಲ್ಲ ಅಂತ ಏನು ಯೋಚನೆ ಮಾಡೋದು ಬೇಡ. ಸಿವಿಲ್ ಇಲ್ಲ ನಾನು ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀನಿ. ಅಂದ್ರೆ ಬೆಂಗಳೂರು ಅಡ್ರೆಸ್ ಆಗಿರ್ಬೇಕು, ಬೆಂಗಳೂರು ಐಡಿ ಪ್ರೂಫ್ ಇದ್ರೆ ನಾನು ಸಿವಿಲ್ ಕಮ್ಮಿ ಇದ್ರು ಸ್ಟೇಟ್ ಫೈನಾನ್ಸ್ ಬೇಕಾದ್ರೆ ವೆಹಿಕಲ್ ಲೋನ್ ಮಾಡ್ಕೊಡ್ತೀನಿ ಸರ್ ನಾನು. ಆಪ್ಷನ್ ಕೂಡ ಇದೆ, ಖಂಡಿತ ಇದೆ. ಅಂಡ್ ಲೋನ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮಲ್ಲಿ ಲೋನ್ 10 ಎಬೋ ಸರ್, 10 ಎಬೋ ಇಂದ ಲೋನ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಸಿವಿಲ್ ಇಲ್ಲ ಅಂತ ಚಿಂತೆ ಮಾಡೋದು ಬೇಡ, ನನ್ನ ಹತ್ರ ಬಂದ್ರೆ ನಾನು ವೆಹಿಕಲ್ ಗೆ ಲೋನ್ ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು ಥ್ರೂಔಟ್ ಕರ್ನಾಟಕ ಪೂರ್ತಿ, ಅಂದ್ರೆ ಬೇರೆ ಕಡೆ ಬೇರೆ ಸ್ಟೇಟ್ ಅಂದ್ರೆ ನಮ್ಮಲ್ಲಿ ಸೇಟು ಮಾಡೋದು ಮೈನ್ ಬೆಂಗಳೂರು ಸಿಟಿ ಮಾತ್ರ. ರೂರಲ್ ಆದ್ರೆ ನಾವು ಬ್ಯಾಂಕ್ ಲೋನ್ ಮಾಡ್ಬೋದು, ಪ್ರೈವೇಟ್ ಫೈನಾನ್ಸ್ ಬೆಂಗಳೂರು ಸಿಟಿ ಮಾತ್ರ. ಬೇರೆ ಕಡೆ ಅವ್ರ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ನಾವು ಕರ್ನಾಟಕದಲ್ಲಿ ಎಲ್ಲಿದ್ರು ಲೋನ್ ಮಾಡ್ಕೊಡ್ತೀನಿ ಸರ್. ಇವಾಗ ನಿಮ್ ಶೋರೂಮ್ ಅಲ್ಲಿ ಎಕ್ಸ್ಚೇಂಜ್ ತಗೊಂತೀರಾ? ಖಂಡಿತ ತಗೋತೀನಿ ಸರ್. ಅವ್ರದೇ ಗಾಡಿ ಯಾವ್ದೇ ಇದ್ರು ತಗೋಬಹುದು, ಯಾವ್ದೇ ವೆಹಿಕಲ್ ಇದ್ರು ಅಥವಾ ಅವ್ರ ಹತ್ರ ಇರೋ ಹಳೆ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ನಮ್ಮಲ್ಲಿ ಇರೋ ಗಾಡಿ ನಾನು ಕೊಡ್ತೀನಿ ಸರ್. ಸೊ ನೀವು ಸೇಲ್ ಕೂಡ ಮಾಡ್ಕೋಬಹುದು, ನಿಮ್ ವೆಹಿಕಲ್ ಡೈರೆಕ್ಟ್ ಆಗಿ ಖಂಡಿತ ಸೇಲ್ಸ್ ಬೈಯಿಂಗ್ ಎರಡು ಮಾಡ್ಬೋದು ಸರ್. ಬೈಯಿಂಗ್ ಸೆಲ್ಲಿಂಗ್ ಮೂರು ಇರುತ್ತೆ, ಬೈಯಿಂಗ್ ಸೆಲ್ಲಿಂಗ್ ಎಕ್ಸ್ಚೇಂಜ್ ಮೂರು ಖಂಡಿತ ಇರುತ್ತೆ ಸರ್. ಸೊ ವಿಡಿಯೋನ 8 ಗಂಟೆ ನೋಡಿ, ನಿಮ್ಗೆ ಅದರಲ್ಲ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಓನರ್ ಏನಾಗಿದೆ, ಗಾಡಿ ಎಷ್ಟು ರನ್ ಆಗಿದೆ, ಮಾಡ್ಲ್ ಯಾವ್ದು, ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ, ಎಂಟೈರ್ ವಿಡಿಯೋದಲ್ಲೇ ಇರುತ್ತೆ ನಿಮ್ಗೆ. ದಿಸ್ ನಮಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸರಿ, ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ತರ ಗಾಡಿ ಬೇಕಿದ್ರೆ ಸಿಗುತ್ತೆ. ನಿಮ್ಗೆ ಐಟೆನ್ ಸಿಗುತ್ತೆ, ಬಲೆನೋ ಸಿಗುತ್ತೆ, ಇಕೋ ಸಿಗುತ್ತೆ, ಸ್ಯಾಂಟ್ರೋ, ಓಮ್ನಿ, XUV500, ಅದೇ ತರ ಆಲ್ಟೋ K10, ಡಸ್ಟರ್, ಮಾರುತಿ ಸುಜುಕಿ ಸ್ವಿಫ್ಟ್, ಕಂಪ್ಲೀಟ್ ಆಗಿ ಆಲ್ ರೌಂಡ್ ವೆಹಿಕಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಧರ್ಮಸ್ಥಳ ಕಾಸ್ತಲ್ಲಿ. ಅಂಡ್ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಡಸ್ಟರ್ ಸರ್. ಯಾವ್ದು ಮಾಡ್ಲಿಲ್ಲ? ನಮಸ್ಕಾರ, ಇದು 2014 ಮಾಡ್ಲಿದ್ದು ಸೆಕೆಂಡ್ ಓನರ್ RXL-Z ಇದು ಟಾಪ್ ಎಂಡ್ ವೆಹಿಕಲ್. ಇದು ಗಾಡಿ 1,10,000 ರನ್ ಆಗಿದೆ. ಗಾಡಿ ಬೆಳ ಚೆನ್ನಾಗಿದೆ, ನೋಡ್ಬೋದು ನೀವು. ಗಾಡಿ ಗುಡ್ ಮೇಂಟೆನೆನ್ಸ್ ಇದೆ ನೋಡಿ ಸರ್. ಹೊರಗಡೆ ನೋಡ್ಬೋದು, ಇಂಟರ್ನಲ್ ನೋಡ್ಬೋದು ನೀವು. ಗಾಡಿ ಚೆನ್ನಾಗಿ 110 PS ಇದು. 110 PS ಸರ್ ಇದು. ಆಲ್ ರೌಂಡ್ ಎಲ್ಲ ಗಾಡಿ ಮಾತ್ರ ಕ್ಲೀನ್ ಆಗಿದೆ. ಸ್ಟೀರಿಂಗ್, AC, ಡಿಫಾಗರ್, AC ಎಲ್ಲ ಬರುತ್ತೆ ಸರ್. ಗಾಡಿ ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಸರ್ ಈ ಗಾಡಿ ರನ್ ಎಷ್ಟಾಗಿದೆ ಸರ್? 1,15,000 ಓಡಿದೆ ಸರ್. ಈ ಗಾಡಿಗೆ ಒಂದು ಒಳ್ಳೆ ಕಾರ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದನ್ನ 5,25,000 ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಸರ್ ರೌಂಡ್ ಫಿಗರ್ 5 ಲಕ್ಷ ಖಂಡಿತ ಸರ್. ಇನ್ನೊಂದು 5,000 ಕಮ್ಮಿ ಮಾಡ್ಕೊಡ್ತೀನಿ, 4,95,000 ಕೊಡ್ತೀನಿ ಸರ್. ಇನ್ನೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ನಿಮ್ಗೆ ಗಾಡಿ. ಆಲ್ಟೋ 800 ಇದು. ಆಲ್ಟೋ 800 VXI ಸರ್. ಇದು ಬಡವರ್ ಬಾದಾಮಿ ಅಂತ ಕರೀತಾರೆ. ಇದು ಗಾಡಿ ಬಹಳ ಚೆನ್ನಾಗಿದೆ. ಇದೆಲ್ಲ ಬಹಳ ಮೈಲೇಜ್ ಗಾಡಿ ಸರ್. ಇದು ಯಾರನ್ನ ಲೋ ಪ್ರೊಫೈಲ್ ಮನೆಯವ್ರಿಗೆ ಯೂಸ್ ಮಾಡಬಹುದು. ಇದು ಗಾಡಿ ಬಹಳ ಚೆನ್ನಾಗಿದೆ, ಆಲ್ಟೋಗಿಂತ ಬಹಳ ಚೆನ್ನಾಗಿದೆ ಸರ್. ಇದು ಹೊರಗಡೆ ನೋಡ್ಬೋದು, ನೀವು ಇಂಟರ್ವ್ಯೂ ನೋಡ್ಬೋದು, ಬಹಳ ಚೆನ್ನಾಗಿದೆ. AC, ಪವರ್ ಸ್ಟೀರಿಂಗ್, 4 ಎಲ್ಲ ಬರುತ್ತೆ ವೆಹಿಕಲ್ ಇದು ಸರ್. ಇದು 2015 ಮಾಡಲು ಬರೀ 40,000 ಓಡಿದೆ ಸರ್ ಇದು. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 3 ಲಕ್ಷ ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ 275 ಮಾಡ್ಕೊಡ್ತೀನಿ ಸರ್. ಬರೀ 2,75,000 ಸರ್. ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ 275 ಮಾಡ್ಕೊಡ್ತೀನಿ, ವಿತ್ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀನಿ. ಲೊಕೇಶನ್ ಗೆ ಇನ್ನೂ ಏನಾದ್ರು ಆ ಕಡೆ 5,000 ಕಮ್ಮಿ ಮಾಡ್ಕೊಡ್ತೀನಿ, ಬರೋಕೆ ಹೇಳಿ ಸರ್. ಓಕೆ ಸರ್. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಿಮ್ಗೆ 2,75,000 ಗೆ ನಿಮ್ಗೆ ಆಲ್ಟೋ 800 VXI ಗಾಡಿ ಸಿಗ್ತೈತೆ ನಿಮ್ಗೆ. ಗಾಡಿ ಮಾತ್ರ ಸೂಪರ್ ಆಗಿದೆ, ಒಳ್ಳೆ ಮೈಲೇಜ್ ಸರ್. ಗಾಡಿ ಬಹಳ ಚೆನ್ನಾಗಿದೆ ಸರ್. ಇದು ಮೈಲೇಜ್ ಒಂದು 27-23 ಖಂಡಿತ. 20 ಸಿಟಿ ನಿಮ್ಗೆ 17 ಲೋ ಮೇಂಟೆನೆನ್ಸ್ ಸರ್. ಒಂದು ವೀರ ಹೊಂಡ ಸ್ಪೆಂಡರ್ ಮೇಂಟೈನ್ ಮಾಡ್ಬೋದು ಸರ್ ಇದನ್ನ. ಓಕೆ. ಅಂಡ್ ಅದೇ ತರ XUV500 ಗಾಡಿಗಳು ನಿಮ್ ಶೋರೂಮ್ ಅಲ್ಲಿ ಎಷ್ಟಿದೆ ಸರ್? ಸರ್ ನಮ್ಮ ಹತ್ರ XUV500 ನೋಡ್ಬೋದು ನೀವು. 2 ಗಾಡಿ ಇದೆ ಸದ್ಯಕ್ಕೆ. 2 ಗಾಡಿ ಸ್ಟಾಕ್ ಇದೆ ಸರ್. ಈಗ 2017 ಮಾಡಲು W6 ಸರ್ ಇದು. 91,000 ಓಡಿದೆ. ಗಾಡಿ ಬಹಳ ಚೆನ್ನಾಗಿದೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು. 8.5 ಕೊಟ್ಟು ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 7,80,000 ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು, 7,80,000 ಗೆ ನಿಮ್ಗೆ XUV500, ಅದು ಕೂಡ W6 ಆದ್ರೂ ಕೂಡ ನಿಮ್ಗೆ ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಇದು ಸರ್ ಇದ್ರಲ್ಲಿ ಏರ್ ಬ್ಯಾಗ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಅಲಾಯ್ ವೀಲ್ಸ್ ಬರುತ್ತೆ, ಡಿಫಾಗರ್ ಬರುತ್ತೆ, ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದರಲ್ಲಿ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಸರ್. ಇದು XUV500 ರನ್ ಎಷ್ಟಾಗಿದೆ ಸರ್? 91,000 ಶೋರೂಮ್ ಮೇಂಟೆನೆನ್ಸ್ ಸರ್ ಗಾಡಿದು. ಆಮೇಲೆ ನೋಡ್ಬೋದು, ವಿಶೇಷ ಏನಂದ್ರೆ ನಿಮ್ಗೆ ಇದು ಮೈಸೂರು ಮಹಾರಾಜ ನಂಬರ್ ಸರ್. ಈ ಗಾಡಿ ನಂಬರ್ ಇದೆ ಗಾಡಿ ಇರೋದು. ಮೈಸೂರು ಮಹಾರಾಜ ಇದೇ ನಂಬರ್ ಇದೆ ಸರ್ ಗಾಡಿಗಳಲ್ಲಿ. ಸೊ ನೋಡ್ತಾ ಇರ್ಬೋದು, ಸ್ಪೆಷಲ್ ವೆಹಿಕಲ್. ಅಂಡ್ ಅದೇ ತರ ಓಮ್ನಿ ಇದೆ ಸರ್. ಹೇಳಿ ಸರ್. ಓಮ್ನಿ 2017 ಮಾಡಲ್ ಇದು. 8 ಸೀಟರ್ ವೆಹಿಕಲ್ ಇದು. ಗಾಡಿ ಬಹಳ ಚೆನ್ನಾಗಿದೆ, 52,000 ರನ್ ಆಗಿದೆ. ಗಾಡಿ ನೋಡ್ಬೋದು ಸರ್ ನೀವು. ನೋಡಿ ಗಾಡಿ ಒಂದ್ಸತಿ ನೋಡಿ, ಗಾಡಿ ಬಹಳ ಚೆನ್ನಾಗಿದೆ. ಓಮ್ನಿ ಹುಡ್ಕೋರ್ಗೆ ಒಂದ್ ಗಾಡಿ ಆಪ್ಷನ್ ಇದೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಯಾರು ಸರ್ ನೋಡ್ಬೋದು, ಇನ್ನೊಂದು ವೆಹಿಕಲ್ ಇದೆ ಮಾರುತಿ ಓಮ್ನಿ. ನನ್ನ ಹತ್ರ 8 ಗಾಡಿ ಇದೆ ಸರ್ ಟೋಟಲ್. ಬರೀ ಓಮ್ನಿನೇ 8 ಗಾಡಿ ಇದೆ ಹತ್ರ. 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಗಾಡಿ 52,000 ರನ್ ಆಗಿದೆ. 8 ಸೀಟರ್ ವೆಹಿಕಲ್ ಇದು. ಗಾಡಿ ಬಹಳ ಚೆನ್ನಾಗಿದೆ. ಇದು 3,30,000 ಹೇಳ್ತೀನಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇನ್ನು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಖಂಡಿತ ಗಾಡಿ ಬಂದು ಕಸ್ಟಮರ್ ಬಂದು ಗಾಡಿ ನೋಡ್ಲಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸ್ಯಾಂಟ್ರಾ ಬಗ್ಗೆ ಹೇಳಿ ಸರ್. ಸ್ಯಾಂಟ್ರಾ ಬಂದು 2008 ಮಾಡಲ್ ಇದು.
ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್ ಇದು. ಗಾಡಿ 61,000 ರನ್ ಆಗಿದೆ. ಇದು 2 lakhs ಹೇಳ್ತೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಆಗಿದೆ ಸರ್ ಗಾಡಿ. ಓಕೆ. ಅಂಡ್ ಅದೇ ತರ ಇಕೋ ಸರ್, ಇಕೋ ಬಗ್ಗೆ ಹೇಳಿ ಸರ್. ಈಗ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 5 ಸೀಟರ್ AC ಇದು. ಗಾಡಿ ಬಂದು 71,000 ರನ್ ಆಗಿದೆ. ಗಾಡಿ ಬಹಳ ಚೆನ್ನಾಗಿದೆ. 285 ಹೇಳ್ತೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಬರೀ 2,85,000, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಗಾಡಿ ಬಂದು ನೋಡ್ಲಿ ಕಸ್ಟಮರ್, ಗಾಡಿ ಓಕೆ ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಲೋನ್ ಆಗುತ್ತಲ್ಲ ಖಂಡಿತ ಮಾಡ್ಕೊಡ್ತೀನಿ ಸರ್. ಅಂಡ್ ಬೊಲೆನೋ ಹುಡುಗರಿಗೆ ಒಂದು ಆಪ್ಷನ್ ರೆಡಿ ಆಗಿದೆ. ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್, ಡೀಸೆಲ್ ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಇದು. 2018 ಮಾಡಲು ಸೆಕೆಂಡ್ ಓನರ್ ಡೆಲ್ಟಾ ಸರ್ ಇದು. ಗಾಡಿ ಬಂದು ನಿಮ್ಗೆ 72,000 ರನ್ ಆಗಿದೆ. ಗಾಡಿ ಬಹಳ ಚೆನ್ನಾಗಿದೆ. ಹೊಸ ಟೈರ್ಸ್ ಇದೆ. ಗಾಡಿ ಬಹಳ ಚೆನ್ನಾಗಿದೆ. 5,85,000 ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದು ಒಂದು 5,40,000 ಕೊಡ್ತೀನಿ ಸರ್. ಓಕೆ. ಅಂಡ್ i10 ಸರ್. i10 ಗ್ರ್ಯಾಂಡ್ ಇದು. i10 ಸರ್ 2012 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸೆಕೆಂಡ್ ಓನರ್ ವೆಹಿಕಲ್ ಇದು. ಬರೀ 40,000 ಓಡಿದೆ ಗಾಡಿ. 3 ಲಕ್ಷ ಹೇಳ್ತೀನಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 3 lakhs ಸ್ವಲ್ಪ ಹೆಚ್ಚು ಕಡಿಮೆ ಖಂಡಿತ 280 ಮಾಡ್ಕೊಡ್ತೀನಿ ಸರ್. ಫೈನಲ್ 280 ಫೈನಲ್ ಖಂಡಿತ ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು, ಬರೀ 2,80,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಸೊ ಜನ್ ಅಂತ ಎಷ್ಟೋ ಜನ ಕಾಲ್ ಮಾಡ್ತಾರೆ, ನೋಡಿ ಸಿಗೋದು. ಜೆನ್ ನಮ್ಮಲ್ಲಿ ಒಂದು ಜೆನ್ ಇದೆ 2004 ಮಾಡಲು. ಗಾಡಿ ಬಹಳ ಚೆನ್ನಾಗಿದೆ. ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. 125 ಕೊಡ್ತೀನಿ ಸರ್ ಇದು. ಸರ್ ಬರೀ 1,25,000 ಜೆನ್ ಸಿಗೋದು ನಿಮ್ಗೆ ಡಿಮ್ಯಾಂಡ್. ಗಾಡಿ ಬಹಳ ಚೆನ್ನಾಗಿದೆ. ವೈಟ್ ಕಲರ್ ಗಾಡಿ. ಗಾಡಿ ಬಹಳ ಚೆನ್ನಾಗಿದೆ. 125 ಎಫ್ ಸಿ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ ಸರ್. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಟ್ಬಿಡ್ತೀರಾ? ಖಂಡಿತ ಕೊಡ್ತೀನಿ ಸರ್.